ಅಂದರೆ ಚಿನ್ನಯ್ಯ, ಮಹೇಶ್ ತಿಮ್ರೋಡಿಯನ್ನ, ಗಿರೀಶ್ ಭಟ್ರನವರು, ವಿಠಲ್ ಗೌಡ್ರು, ಜಯಂತ್ ಟಿ ಹಾಗೂ ಸುಜಾತ ಅನನ್ಯ ಹೆಣ್ಣು ಮಗಳ ತಾಯಿ ಅಂತ ಹೇಳಿದ ಸುಜಾತ ಅವರು ಆರೋಪಿ. ಅದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. SIT ಅವರಿಗೆ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ, ಕೊಡ್ತಾ ಇಲ್ಲ. ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ನೀಡುವಾಗಲೂ ಅಲ್ಲಿ ಕೊಟ್ಟಿರೋದು ಯಾವುದೇ ಕಾರಣಕ್ಕೆ ಕೊಡಬಾರ್ದಂತಲೇ ಕೊಟ್ಟಿರೋದು. ಅದಕ್ಕೋಸ್ಕರನೇ ನಾನು ನಮ್ಮ ಮೇಲೆ ಏನೆಲ್ಲ ಇವರು ಬರೆದು ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಮತ್ತು ತಿಳ್ಕೊಳ್ಳುವ ಉದ್ದೇಶದಿಂದ ಬ್ಯಾಂಗ್ಳೂರಿಂದ ಸೀನಿಯರ್ ವಕೀಲನ ಕರ್ಕೊಂಡು ಹೋಗಿ ಅದರ ಒಂದು ವಾದ ವಿವಾದ ನಡೆಸಿ ಕೊನೆಗೆ ಜಡ್ಜ್ ಕೊಡ್ತೀವಂತ ಹೇಳಿದ್ದಾರೆ. ಅದು ಇಂದಿನ ತನಕ ನನ್ನ ಕೈ ಸೇರಿರುವುದಿಲ್ಲ, ಇಲ್ಲ ನಮ್ಮ ಹೋರಾಟಗಾರರ ಕೈಗಾಗಲಿ ಇಲ್ಲ ವಕೀಲ ಕೈಗಾಗಲಿ ಈ ಯಾವುದೇ ಮಾಹಿತಿಯನ್ನು ಕೈಗೆ ಸೇರಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ನಾವೇ ಆರೋಪಿ, ನಾವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರುವುದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಹಂಚ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್ ಒಂದು ಆಗಿದ್ದು SIT ಪ್ರಾಥಮಿಕ ವರದಿಯನ್ನು ತನ್ನ ತನಿಖಾ ಪ್ರಾಥಮಿಕ ವರದಿಯನ್ನು ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಹಾಗಾದರೆ ಆ ಪ್ರಾಥಮಿಕ ವರದಿಯಲ್ಲಿ ಏನಿದೆ, ಯಾರ ಮೇಲೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಾಗಿದೆ ಮತ್ತು ಯಾರನ್ನ ಕ್ಲೀನ್ ಚಿಟ್ ಕೊಟ್ಟು ಈ ತನಿಖೆಯಿಂದ ಹೊರಗಿಡಲಾಗಿದೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಕಳೆದ 10-15 ದಿನಗಳ ಹಿಂದೆ SIT ತನ್ನ ಇಂಟ್ರೀಮ್ ರಿಪೋರ್ಟ್ ಅನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು ಮತ್ತು ಕೆಲವೊಂದು ದಿನಗಳ ಅವಕಾಶವನ್ನು ಕೂಡ ಕೇಳಿತ್ತು. ಅಂದ್ರೆ ಇಲ್ಲ, ತನಿಖೆ ಹೀಗೆ ಆಗಬೇಕಾಗಿದೆ, ಬಟ್ ಇಲ್ಲಿ ತನಕ ಇಷ್ಟ ತನಿಖೆ ಪೂರ್ಣ ಆಗಿದೆ ಅನ್ನುವಂಥ ಒಂದು ಇಂಟ್ರೀಮ್ ರಿಪೋರ್ಟ್ ಅನ್ನ, ಮಧ್ಯಂತರ ರಿಪೋರ್ಟ್ ಅನ್ನ ಅಥವಾ ಈ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಏನೇನು ಮಾಡಿದ್ದೇವೆ ಅನ್ನುವಂಥ ಕಂಪ್ಲೇಂಟ್ ರಿಪೋರ್ಟ್ ಅನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿತ್ತು. ಅದಾದ ನಂತರ ಇದೀಗ ಮಹತ್ವಪೂರ್ಣವಾದಂತ ಅಂದ್ರೆ ಆಲ್ಮೋಸ್ಟ್ ತನಿಖೆ ಕಂಪ್ಲೀಟ್ ಆಗಿದೆ. ಕೆಲವೊಂದಿಷ್ಟು ನಮಗೆ ಸಾಕ್ಷಿಗಳು ಬೇಕು ಮತ್ತು ಕೆಲವೊಂದಿಷ್ಟು ಡಾಟಾಗಳು ಕಲೆಕ್ಟ್ ಮಾಡೋದು ಬಾಕಿ ಇದೆ ಅನ್ನುವಂಥ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ವರದಿಯನ್ನು SIT ತಂಡ ಇದೀಗ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಚಾರ ಅಂದ್ರೆ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ವರದಿಯಲ್ಲಿ 6 ಜನರ ಮೇಲೆ ಆರೋಪ ಪಟ್ಟಿಯನ್ನ ಸಲ್ಲಿಕೆಯಾಗಿದ್ದು, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಸ್ಥಳ ಮೇಲ್ವಿಚಾರಕರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೀಗ ಮಾಧ್ಯಮದಲ್ಲಿ ಹರಿದಾಡ್ತಿದೆ. ಆದರೆ ಅದರ ವರದಿ ನನ್ನ ಕೈಯಲ್ಲಿ ಸಿಕ್ಕಿಲ್ಲ. ಇನ್ನೂ ಮುಂದುವರೆದು ಹೇಳಬೇಕಾದ್ರೆ ಗಿರೀಶ್ ಮಟ್ಟಣ್ಣ, ತಿಮ್ಮರೋಡಿ, ಜಯಂತ್ ಟಿ, ಚಿನ್ನಯ್ಯ, ವಿಠಲ್ ಗೌಡ ಮತ್ತು ಸುಜಾತ ಭಟ್ ಎನ್ನುವ 6 ವ್ಯಕ್ತಿಗಳ ಮೇಲೆ ದೋಷಾರೋಪ ಪಟ್ಟಿ ರೆಡಿಯಾಗಿದೆ ಅನ್ನುವಂಥ ಪ್ರಥಮ ಹಂತದ ಈ ಮಾಹಿತಿ ಇದೀಗ ಮಾಧ್ಯಮದಲ್ಲಿ ಹರಿದಾಡ್ತಿದೆ. ಅದರಲ್ಲೂ A1 ಆಗಿ ಚಿನ್ನಯ್ಯ ಎನ್ನುವ ಹೆಸರು ಕೂಡ ಆ ಒಂದು ತನಿಖಾ ವರದಿಯಲ್ಲಿ SIT ಸಲ್ಲಿಸಿದಂತಹ ಒಂದು ವರದಿಯಲ್ಲಿ ಉಲ್ಲೇಖವಾಗಿದೆ ಅನ್ನುವಂಥ ಮಾತು ಇದೀಗ ಎಲ್ಲ ಕಡೆ ಹರಿದಾಡ್ತಿದೆ. ಜೊತೆಗೆ ಇಲ್ಲಿಗೆ ಯಾರಿಗೆ ಕ್ಲೀನ್ ಚಿಟ್ ಕೊಡಲಾಗಿದೆ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ, ಈ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಕೆಲವೊಂದು ಹೆಸರನ್ನು ಹೇಳಿ 100 ಶವಗಳನ್ನು ಹೂತಿಟ್ಟಿದೆ ಎನ್ನುವಂಥ ಸುಳ್ಳು ಕಥೆಯನ್ನು ಕಟ್ಟಿ ಇದೀಗ ಧರ್ಮಸ್ಥಳ ಕ್ಷೇತ್ರವನ್ನು ಅಪಪ್ರಚಾರ ಮಾಡಲಾಗಿತ್ತು. ಧರ್ಮಸ್ಥಳದ ಮೇಲ್ವಿಚಾರಕರ ಮೇಲೆ ಒಂದು ಕೆಟ್ಟ ಹೆಸರು ಬರುವಂತೆ ಮಾಡಲಾಗಿತ್ತು. ಆದರೆ ಈ ವಿಚಾರಣೆಯ ಪ್ರಮುಖ ಹಂತವನ್ನು ನೋಡ್ತಾ ಇದ್ರೆ ಎಲ್ಲೂ ಕೂಡ ಧರ್ಮಸ್ಥಳದ ಮೇಲ್ವಿಚಾರಕರು ಹಣ ಹೂಳುವಂತಾಗಲಿ ಅಥವಾ ಬೇರೆ ಬೇರೆ ಈಗ ಆಗ್ತಿರುವಂಥ ಊಹಾಪೋಹಕ್ಕೆ ಯಾರೂ ಆ ಧರ್ಮಸ್ಥಳದ ಮೇಲ್ವಿಚಾರಕರು ಕಾರಣರಲ್ಲ ಮತ್ತು ಅವ್ರ ಮೇಲೆ ಯಾವುದೇ ಒಂದು ಆರೋಪ ಎಲ್ಲುವಂಥ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದು ಧರ್ಮಸ್ಥಳ ಕ್ಷೇತ್ರ ಮತ್ತು ಧರ್ಮಸ್ಥಳ ಮೇಲ್ವಿಚಾರಕರ ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೀಗ ಮಾಧ್ಯಮದಲ್ಲಿ ಹರಿದಾಡ್ತಿದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಾಗುತ್ತೆ. ಇದರ ಮಧ್ಯೆ ಇದೀಗ SIT ತಂಡದ ಹೆಡ್ ಆಗಿರುವಂತಹ ಪ್ರಣಬ್ ಮೊಹಂತಿ ಅವರು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿದೆ. ಆ ಅಧಿವೇಶನದ ಮಧ್ಯೆ ಇದೀಗ ಬೆಳಗಾವಿ ಸುವರ್ಣಸೌಧಕ್ಕೆ ಹೋಗಿ ಅಲ್ಲಿ ಗೃಹ ಇಲಾಖೆಯನ್ನು ಮೀಟ್ ಮಾಡುವಂತ ಅಥವಾ ಗೃಹ ಇಲಾಖೆ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡುವಂತ ಅಥವಾ ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಸ್ವಲ್ಪ ಈ ಸಲ್ಲಿಕೆಯಾದಂಥ ವರದಿಯ ಬಗ್ಗೆ ಮಾಹಿತಿ ಕೊಡುವಂತ ಮತ್ತು ಆ ಮುಖಾಂತರ ಮುಖ್ಯಮಂತ್ರಿಗೆ ತಿಳಿಸುವಂತ ಪ್ರಯತ್ನ ಕೂಡ ಮಾಡ್ತಿದ್ರೆ. ಒಂದು ಹಂತದಲ್ಲಿ ಈ SIT ತನಿಖೆಯ ಹಂತ ಮುಗಿದಿದೆ. ಕೆಲವೊಂದಿಷ್ಟು FSL ಡಾಟಾಗಳು ಬರಬೇಕಾಗಿದೆ, ಕೆಲವೊಂದಿಷ್ಟು ಹಣಕಾಸಿನ ವ್ಯವಹಾರದ ಒಂದು ದಾಖಲೆ ರಿಟ್ರೀವ್ ಆಗಬೇಕಾಗಿದೆ ಅನ್ನುವಂಥ ಒಂದು ಸಮಯವನ್ನು ಕೇಳಿ ಅದಕ್ಕೆ ಸ್ವಲ್ಪ ಟೈಮನ್ನು ಕೊಡಿ ಅನ್ನುವಂಥ ಒಂದು ಮನವಿಯ ಜೊತೆಗೆ ಇದೀಗ SIT ತಂಡ ಇಲ್ಲೇ ತನಕ ಆದಂಥ ಎಲ್ಲಾ ತನಿಖಾ ವರದಿಯನ್ನ ಈಗ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಮತ್ತು ಕೆಲವೊಂದು ದಿನಗಳ ನಂತರ ಅಂದ್ರೆ SIT ಕೂಡ ಹೇಳಿದೆ, ಇಲ್ಲಿ ತನಿಖೆ ಮುಕ್ತಾಯವಾಗಿಲ್ಲ, FSL ರಿಪೋರ್ಟ್ ಬರಬೇಕಾಗಿದೆ, ಕೆಲವೊಂದು ಹಣಕಾಸಿನ ರಿಟ್ರೀವ್ ಆಗಬೇಕಾದ್ರೆ ಡಾಟಾಗಳ ರಿಟ್ರೀವ್ ಆಗಬೇಕಾಗಿದೆ, ಕೆಲವೊಂದು ಡಾಟಾಗಳ ಕೊರತೆ ಇದೆ. ಜೊತೆಗೆ ಆರೋಪಿಗಳಾದಂಥವರು ತನಿಖೆಗೆ ಸರಿಯಾದ ಮಟ್ಟಿಗೆ ಸಹಕರಿಸ್ತಾ ಇಲ್ಲ, ಎಲ್ಲವೂ ಕೂಡ ನಕಾರಾತ್ಮಕವಾಗಿ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ವರದಿಯನ್ನ ಕೊಟ್ಟು ಇದೀಗ ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ SIT ತಂಡ ವರದಿಯನ್ನು ಸಲ್ಲಿಕೆ ಮಾಡಿದೆ ಅನ್ನೋದು ಇದೀಗ ಎಲ್ಲಾ ಮಾಧ್ಯಮಗಳು ಹರಿದಾಡ್ತಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕೂಡ ಕಾದು ನೋಡಬೇಕಾಗಿದೆ. ಆದ್ರೆ
ನಾವು ಧರ್ಮಸ್ಥಳ ಪ್ರಕರಣವನ್ನ ತೆಗೆದುಕೊಂಡಾಗ ಜೂನ್ 22ಕ್ಕೆ ಚಿನ್ನಯ್ಯ ಅಂದ್ರೆ ಭೀಮ ಎನ್ನುವಂತ ವ್ಯಕ್ತಿ ಬರೆದಿದ್ದರು ಎನ್ನಲಾದ ಒಂದು ಪತ್ರ ವೈರಲ್ ಆಗುತ್ತೆ. ಆ ಪತ್ರದಲ್ಲಿ ಇತಿಹಾಸದ ನಂತರ ಸ್ವತಂತ್ರ ಭಾರತ ನಂತರ ಎಲ್ಲೂ ಕಂಡು ಕೇಳಿರದಷ್ಟು ಕೆಟ್ಟ ಕೆಲಸ ಧರ್ಮಸ್ಥಳದ ಅಕ್ಕಪಕ್ಕ ಆಗಿದೆ ಅನ್ನುವಂತ ಒಂದು ಪತ್ರ ವೈರಲ್ ಆಗುತ್ತೆ. ಅದಾದ ನಂತರ ಕೋಲಾಹಲ ಆಗುತ್ತೆ. ಅದರ ಜೊತೆಗೆ ಭೀಮ ಎನ್ನುವಂತ ವ್ಯಕ್ತಿ ತನ್ನ ವಕೀಲರ ಮುಖಾಂತರ ಒಂದು ಬುರುಡೆಯನ್ನು ಹಿಡ್ಕೊಂಡು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ ಮತ್ತು 164 ಸ್ಟೇಟ್ಮೆಂಟ್ ಕೂಡ ಅಲ್ಲಿ ದಾಖಲಾಗುತ್ತೆ. ಜೊತೆಗೆ ಬೆಳ್ತಂಗಡಿಯ ನ್ಯಾಯಾಧೀಶರ ಸಲಹೆ ಮೇರೆಗೆ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಅಂದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕೂಡ ಒಂದು ಪ್ರಕರಣ ದಾಖಲಾಗುತ್ತೆ. 39/2025 ಅನ್ನುವಂತ ಒಂದು ಪ್ರಕರಣ ದಾಖಲಾಗುತ್ತೆ. ಅಲ್ಲಿ 163 ಸ್ಟೇಟ್ಮೆಂಟ್ ಕೂಡ ದಾಖಲಾಗುತ್ತೆ. ಅಂದ್ರೆ ನಾನು ಸ್ವತಂತ್ರ ಭಾರತ ನಂತರ ಧರ್ಮಸ್ಥಳದಲ್ಲಿ ಎಂದೂ ಕೇಳರಿಯದಂತ ಒಂದು ಕೆಟ್ಟ ಕೆಲಸ ಆಗಿದೆ ಮತ್ತು ಧರ್ಮಸ್ಥಳದ ಮೇಲ್ವಿಚಾರಕ್ಕೆ ದೊಡ್ಡ ವ್ಯಕ್ತಿಗಳ ಒತ್ತಾಯದ ಮೇರೆಗೆ ಒಂದು ಒತ್ತಡದಿಂದ ನಾನು ಅಲ್ಲಿ ಧರ್ಮಸ್ಥಳ ಅಕ್ಕಪಕ್ಕ ಆದಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 100 ಶವಗಳನ್ನು ಹುಡುಕಾಕಿದ್ದೇನೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾನೆ. ಅದಾದ ನಂತರ ಮಹಿಳಾ ಆಯೋಗ ಎಂಟ್ರಿ ಆಗುತ್ತೆ. ಮಹಿಳಾ ಆಯೋಗ ಎಂಟ್ರಿ ಆದ ನಂತರ ಸರ್ಕಾರವೇ ಖುದ್ದು ಈ ಧರ್ಮಸ್ಥಳದ ಅಕ್ಕಪಕ್ಕ ಆದಂತ ಈ ತನಿಖೆಯನ್ನು ಸಮಗ್ರವಾಗಿ ಮಾಡಬೇಕೆನ್ನುವ ದೃಷ್ಟಿಯಲ್ಲಿ ಜುಲೈ 19ಕ್ಕೆ ರವಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸರ್ಕಾರದ ಒಂದು ಆದೇಶ ಹೊರಟು ಬರುತ್ತೆ. ಅಂದ್ರೆ ಈ ಧರ್ಮಸ್ಥಳದಲ್ಲಿ ಆದಂತಹ ಅಸಹಜ ಸಾವುಗಳ ಪ್ರಕರಣವನ್ನ ತನಿಖೆ ಮಾಡಬೇಕೆನ್ನುವ ದೃಷ್ಟಿಯಲ್ಲಿ SIT ಕೂಡ ಫಾರ್ಮ್ ಆಗುತ್ತೆ. SIT ತಂಡದ ಹೆಡ್ ಆಗಿ ಪ್ರಣಬ್ ಮಹಂತಿ ಅವರು ನೇಮಕ ಆಗ್ತಾರೆ. ಅವರು ಜುಲೈ 28ರಿಂದ ಸ್ಥಳ ಮಾಜರಾಗುತ್ತೆ. ಅಂದ್ರೆ 13 ಸ್ಥಳಗಳನ್ನ ಸ್ಪಾಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಸಮಾಧಿಯಾಗಬೇಕು ಅಥವಾ ಎಕ್ಸಿಬಿಷನ್ ಪ್ರಕ್ರಿಯೆ ಮಾಡಬೇಕೆನ್ನುವಂತ ಒಂದು ಕಾರ್ಯಕ್ಕಾಗಿ ಜುಲೈ 29ರಿಂದ ಒಂದು 15-20 ದಿನಗಳ ಕಾಲ ಇಡೀ ಧರ್ಮಸ್ಥಳವನ್ನು ಅಗಿದು ಹೊಂಡ ತೋಡಿ ಅಲ್ಲಿ ಕೆಲವೊಂದಷ್ಟು ಮೂಳೆ ಕೂಡ ಪತ್ತೆ ಆಗುತ್ತೆ. ಅದಾದ ನಂತರ SIT ಇಲ್ಲಿಯ ತನಕವೂ ಕೂಡ ಏನಾಗಿದೆ ಎಲ್ಲೂ ಕೂಡ ಗೊತ್ತಿದೆ. ಆಗಸ್ಟ್ 23ಕ್ಕೆ ದೂರುದಾರರಾಗಿ ಬಂದಂತ ಅಥವಾ ಸಾಕ್ಷಿದಾರರಾಗಿ ಬಂದಂತ ಚಿನ್ನಯ್ಯನ ಮುಖವಾಡ ಕಳಚಿ SIT ತಂಡ ಅವರನ್ನ ಜೈಲಿಗಟ್ಟುವಂತ ಪ್ರಕ್ರಿಯೆ ಕೂಡ ಆಗುತ್ತೆ. ಜೊತೆಗೆ ಸೆಪ್ಟೆಂಬರ್ 23, ಸೆಪ್ಟೆಂಬರ್ 25 ಮತ್ತು ಸೆಪ್ಟೆಂಬರ್ 27ರಂದು 183 ಸ್ಟೇಟ್ಮೆಂಟ್ ಕೂಡ ಜೈಲಿನಿಂದಲೇ ಕೊಡುವಂತ ಪ್ರಕರಣ ಆಗುತ್ತೆ. ಅಲ್ಲಿ ಈ ಹಿಂದೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ಗೂ ಮತ್ತೆ ಆ 183 ಸ್ಟೇಟ್ಮೆಂಟ್ ಅಂಡರ್ BNS ಆಕ್ಟ್ ಇದೆ ಅಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ಗೂ ಅಜಗಜಾಂತರ ವ್ಯತ್ಯಾಸ ಕಂಡು ಬರುತ್ತೆ. ಭೀಮ ಚಿನ್ನಯ್ಯ ಕೊಟ್ಟಂತ ಸ್ಟೇಟ್ಮೆಂಟ್ ನಲ್ಲಿ ಕೊನೆಯದಾಗಿ 183 ಸ್ಟೇಟ್ಮೆಂಟ್ ಕೊಡುವಾಗ ತನಗೆ ಷಡ್ಯಂತ್ರ ಮಾಡಿ ಹಣದ ಆಸೆಯನ್ನು ತೋರಿಸಿ ಗಿರೀಶ್ ಮಟ್ಟಣ್ಣ, ವಿಠಲ್ ಗೌಡ, ತಿಮ್ಮರುಡ್ಡಿ ಹೀಗೆ ಈ ಅನೇಕರು ನಮ್ಮ ಮೇಲೆ ನನ್ನನ್ನ ಈ ಕುತಂತ್ರಕ್ಕೆ ಸಿಲುಕಿಸಿದ್ರು ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅದಾದ ನಂತರ SIT ಒಂದು ಹಂತಕ್ಕೆ ತನ್ನ ಒಂದು ಉದ್ದೇಶವನ್ನ ಕ್ಲಾರಿಫೈ ಮಾಡುತ್ತೆ ಮತ್ತು ಈ ಷಡ್ಯಂತ್ರಕ್ಕೆ ಕಾರಣರಾದಂತಹ ಗಿರೀಶ್ ಮಟ್ಟಣ್ಣ, ತಿಮ್ಮರುಡ್ಡಿ, ಜಯಂತ್ ಟಿ ಮತ್ತು ವಿಠಲ್ ಗೌಡ ಎನ್ನುವಂತ ವ್ಯಕ್ತಿಗಳನ್ನೇ ಗುರುತಿಸಿ ಮಾಡ್ಕೊಂಡು ಅವರಿಗೆ ನೋಟಿಸ್ ಕೊಡುವಂತ ಪ್ರಕ್ರಿಯೆ ಆಗುತ್ತೆ. ಆ ನೋಟಿಸ್ ಅನ್ನ ರದ್ದು ಮಾಡ್ಬೇಕಂತ ಗಿರೀಶ್ ಮಟ್ಟಣ್ಣನವರ ತಂಡ ಕೋರ್ಟ್ ಅಲ್ಲಿ ಕೂಡ ಹೈಕೋರ್ಟ್ ಕೂಡ ಮನವಿಯನ್ನು ಆಗುತ್ತೆ. ಅದಾದ ಎಲ್ಲವೂ ಕೂಡ ಲಾಂಗ್ ಪ್ರೊಸೆಸ್. ಆದ್ರೆ ಈ ಹಂತದಲ್ಲಿ ಮುಖ್ಯ ಉದ್ದೇಶವಾಗಿರುವಂತಹ ಈ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಗೌಡ ಅವರು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಿದ್ರು ಎನ್ನುವಂತ ವಿಷಯ SITಗೆ ಮನದಟ್ಟು ಆಗ್ತಾ ಇದ್ದಂತೆ ಈ 6 ಜನರ ಮೇಲೆ ಒಂದು FIR ಕೂಡ ದಾಖಲಾಗುತ್ತೆ ಮತ್ತು ಅವರೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರವನ್ನ ಮಾಡಿದವರು ಎನ್ನುವಂತ ಉಲ್ಲೇಖ ಇದೀಗ ಮಾಧ್ಯಮದಲ್ಲಿ ಹರಿದಾಡ್ತಿದೆ. SIT ಪ್ರಾಥಮಿಕ ವರದಿಯನ್ನ ಈಗ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ಮತ್ತು ಕೆಲವೊಂದಿಷ್ಟು ದಿನಗಳ ಕಾಲ ಟೈಮ್ ಅನ್ನು ಕೂಡ ಕೇಳಿ ಮನವಿಯನ್ನು ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ 1 ತಿಂಗಳು ಅಥವಾ 1.5 ತಿಂಗಳಲ್ಲಿ SIT ತಂಡ ಎಲ್ಲವನ್ನ ಕ್ಲಾರಿಫೈ ಮಾಡಿ ಎಲ್ಲ ಡಾಟಾವನ್ನ ಪಡೆದುಕೊಂಡು ಒಂದು ಕಂಪ್ಲೀಟ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತ ಹಂತಕ್ಕೆ ಹೋಗ್ಬೋದು. ಅದು ಆದಾದ ನಂತರ ಎಲ್ಲವೂ ಕೂಡ ಕ್ಲಾರಿಫೈ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲತ್ತೆಯನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.